ಅನಿಕೇತ್, ಏನ್ ಇಷ್ಟ ಬೇಗಿದ್ದೀರಿಯಾ? ಹೊಸ ಮದುಮಗ ಮಧ್ಯಾಹ್ನ ಎದ್ದೊಳ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇಷ್ಟ ಬೇಗ ಎದ್ದು ಇಲ್ಲಿ ಏನ್ ಮಾಡ್ತಾ ಇದೀಯಾ? ಅದೇನಿಲ್ಲ ಅತ್ತೆ, ಒಂದ್ ಇಂಪಾರ್ಟೆಂಟ್ ಕಾಲ್ ಬರೋದಿತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಓಹೋ, ಕಾಲ್ ಬರೋದಿತ್ತಾ? ಇರ್ಲಿ ಬಿಡು, ನಮ್ಗೇನ್ ಗೊತ್ತಾಗಲ್ವಾ? ಹೊಸ ಹೆಂಡತಿ ಮನೇಲಿರುವಾಗ ಈ ಸರಸ ಸಲ್ಲಪ ಎಲ್ಲ ಇರ್ಬೇಕು ತಾನೆ. ಸುಮ್ನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಹೋಗಿ ಬಿಸಿ ಬಿಸಿಯಾಗಿ 2 ಕಪ್ ಕಾಫಿ ಮಾಡ್ಕೊಂಡು ನಿನ್ ರೂಮ್ಗೆ ಎಂಟ್ರಿ ಕೊಡು. ನಾನಾ? ಹೌದು ಅನಿಕೇತ್, ನೀನೇ. ಹೆಂಡತಿನ ಈಗ್ಲಿಂದಾನೆ ಪ್ರೀತಿಯಿಂದ ಕಂಟ್ರೋಲ್ ತಗೋಬೇಕು. ಆ ತರ ಕಂಟ್ರೋಲ್ ತಗೋಬೇಕಂದ್ರೆ ಈಗ್ಲಿಂದಾನೆ ಸ್ವಲ್ಪ ಸ್ವಲ್ಪ ಸೇವೆ ಮಾಡ್ತಾ ಅವಳನ್ನ ಇಂಪ್ರೆಸ್ ಮಾಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಗಂಡ ಆದವನು ಪ್ರೀತಿಯಿಂದ ಬೆಡ್ ಕಾಫಿ ತಂದ್ಕೊಟ್ರೆ ಹೆಂಡತಿ ಫ್ಲಾಟ್ ಆಗೋಗ್ತಾಳೆ. ಅವಳಿಗೆ ನಿನ್ ಮೇಲೆ ಪ್ರೀತಿ ಡಬ್ಬಲ್ ಆಗೋಗುತ್ತೆ. ಈ ಕಾಲದ ಹುಡುಗರು ತುಂಬಾ ಫಾಸ್ಟ್ ಆಗಿರ್ಬೇಕು. ಹೋಗು ಹೆಂಡತಿ ಹೋಗು. ಅನಿಕೇತ್, ಏನ್ ಗೊತ್ತಾ, ಮೊದ್ಲು ನೀನ್ ಹೆಂಡತಿ ಹಿಂದೆ ಸುತ್ತಾ ಇದ್ರೆ ಆಮೇಲೆ ನಿನ್ ಹೆಂಡತಿ ನಿನ್ನಿಂದನೇ ಸುತ್ತಾ ಇರ್ತಾಳೆ. ಆ ಕರ್ಮ ತಾನೇ ಆಗಿದ್ದು ಕೂಡ. ಏನ್ ಯೋಚನೆ ಮಾಡ್ತಿದ್ಯಾ ಅನಿಕೇತ್? ಏನಿಲ್ಲ ಅತ್ತೆ, ನೀವ್ ಇಷ್ಟೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀರಾ ಅಂದ್ರೆ ಬಿಡ್ತೀನಾ? ಹೇಳ್ದಾಗೆ ಮಾಡ್ತೀನಿ ಬಿಡಿ. 1-2 ಕಪ್ ಕಾಫಿ ತಾನೆ, ತಗೊಂಡೋಗ್ತೀನಿ. ಸರಿ ಸರಿ, ಹಾಗೆ ಮಾಡು. ಹೋಗಪ್ಪ, ಹೋಗು. 2 ಕಪ್ ಕಾಫಿ ತಗೊಂಡು ಹೋಗು, ಅವಳಿಗೆ ಕೊಡು. ವಾಟ್ ಅ ಶೇಮ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೆಡಿಕ್ಯುಲಸ್. ಮಾಮ್, ಅದು ನೀನ್ ಹೇಳಿದ್ದೇನು ಮಾಡ್ತಾರೆ. ಮಾಮ್, ಡೋಂಟ್ ವರಿ, ಈ ಮದ್ವೆ ಖಂಡಿತವಾಗ್ಲೂ ನಡೆಯಲ್ಲ ಅಂತ ದೊಡ್ಡದಾಗಿ ಡೈಲಾಗ್. ಆದ್ರೆ ಇವಾಗ ನೋಡಿದ್ರೆ ಅವಳನ್ನ ನೇರವಾಗಿ ಮನೆ ಕರ್ಕೊಂಡ್ ಬಂದು ನನ್ ಸೊಸೆಯ ಕೂರ್ಸಿದ್ಯಾ. ಸಿಚುವೇಶನ್ ಆಗಿತ್ತು ಮಾಮ್, ಎಲ್ಲ ನನ್ ಕೈ ಮೀರೋಗಿತ್ತು. ವಾಟ್ ಸಿಚುವೇಶನ್? ಮೈ ಫೋರ್ ಗೌರಿ ನೋಡಿದ್ರೆ ಲೋ ಕ್ಲಾಸ್, ನನ್ನ ಮೈ ಎಲ್ಲ ಉರಿಯ. ಇವಾಗ ನೋಡಿದ್ರೆ ಅದೇ ಮನೇಲಿ ಹುಟ್ಟಿರೋಳು, ಲೋ ಕ್ಲಾಸ್ ಬುದ್ಧಿ ಇರೋಳು ನನ್ ಸೊಸೆ ಅವಳು ಬಂದು ನನ್ನ ಅತ್ತೆ ಅಂತ ಕರೆಯದ. ದಿಸ್ ಇಸ್ ಕಂಪ್ಲೀಟ್ಲಿ ಡಿಸ್ಕಸ್. ನನ್ ಸ್ಟೇಟಸ್ಗಳು ಯಾವತ್ತೂ ಮ್ಯಾಚ್ ಆಗಲ್ಲ. ಲಿಸನ್, ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಒದ್ದು ಓಡಿಸು. ಐ ಕ್ಯಾನಾಟ್ ಟಾಲರೇಟ್ ಹರ್ ಎನಿಮೋರ್. ಅದಷ್ಟು ಈಸಿ ಅಲ್ಲ ಮಾಮ್. ಈಗ ತಾನೇ ಮದ್ವೆ ಆಗಿದೆ, ಎಲ್ರು ನಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಅವಳನ್ನ ಹೊರಗಡೆ ಹಾಕಕ್ ಟ್ರೈ ಮಾಡಿದ್ರೆ ನಮ್ ಪ್ಲಾನ್ ಉಲ್ಟಾ ಹೊಡಿಬಹುದು. ಸ್ವಲ್ಪ ಟೈಮ್ ಬೇಕು ಮಾಮ್. ಲಿಸನ್ ಅನಿಕೇತ್, ಅದೆಲ್ಲ ನನಗ್ ಗೊತ್ತಿಲ್ಲ. ಐ ಡೋಂಟ್ ಕೇರ್ ಅಬೌಟ್ ಯುವರ್ ಪ್ಲಾನ್. ಅದು ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ಅನ್ನೋದು ನನಗ್ ಗೊತ್ತಿಲ್ಲ. ಬಟ್ ಐ ಆಮ್ ಗಿವಿಂಗ್ ಯು ಅ ಟೈಮ್ ಲಿಮಿಟ್. ದಟ್ಸ್ 1 month. ಜಸ್ಟ್ 1 month. ವಿತ್ ಇನ್ ದಟ್ ಟೈಮ್ ಲಿಮಿಟ್ ಅವಳು ಈ ಮನೆಯಿಂದ ಆಚೆ ಅಷ್ಟೇ. ಡೋಂಟ್ ವರಿ ಮಾಮ್, ಟ್ರಸ್ಟ್ ಮೀ. ಬರೀ ಅವಳನ್ನ ಮಾತ್ರ ಅಲ್ಲ, ಆ ಅಕ್ಕ ತಂಗಿ ಇಬ್ರುನು ಈ ಮನೆಯಿಂದ ಹೊರಗಡೆ ಅದಕ್ಕೆ ಪಕ್ಕಾ ಪ್ಲಾನ್ ಮಾಡ್ತೀವಿ. ಮೊದಲನೇ ರಾತ್ರಿ ಗಂಡನ ಜೊತೆ ರೊಮ್ಯಾಂಟಿಕ್ ಆಗಿರ್ಬೇಕಾಗಿದ್ದೋಳು ಈ ರೀತಿ ಒಬ್ಳೆ ಬಿದ್ದಿದ್ನ. ಶೋ, ಪರವಾಗಿಲ್ಲ ಬಿಡು ಮೋನಿಕಾ, ಕಂಡ ಪಕ್ಕದಲ್ಲಿ ಇದಾನೋ ಇಲ್ವೋ, ಆದ್ರೆ ಈ ದೀನ ಬಂದು ಮನೆ ಮಾತ್ರ ನಿನ್ ಕೈಲಿ ಸೇರಿದೆ. ಈ ಮೆತ್ತಗಿನ ಆಸ್ಗೆ, ಈ ಶ್ರೀಮಂತಿಗೆ, ಅಬ್ಬಾ, ಇದೆಲ್ಲ ನನ್ ತವ್ರ ಮನೆ ಎಲ್ಲಿತ್ತು? ಅವತ್ತಿನ ಬಡತನ ಕಳೆದೋಗಿದೆ. ಇವತ್ತು ನಾನ್ ಈ ಮನೆ ಸೊಸೆ, ಈ ಮನೆ ಮಹಾರಾಣಿ. ಹಾಸಿಗೆ ಎಷ್ಟು ಮೆತ್ತಗಿದೆ. ಇದು ಐಷಾರಾಮಿ ಜೀವನ ಅಂದ್ರೆ. ಇವಾಗ ಹೋಗಿ 1 ಕಪ್ ಸ್ಟ್ರಾಂಗ್ ಕಾಫಿ ಕುಡ್ದು ಈ ಮನೆ ಅಸಲಿ ಸೊಸೆ ನಾನೇ ಅಂತ ಈ ಮನೆಯವ್ರ ಮುಂದೆಲ್ಲ ಮೆರಿಬೇಕು. ಅಷ್ಟೇ ಗೌರಿ, ಮೀರಿ ನಾನು ಗಟ್ಟಿಯಾಗಿ ಮನೇಲಿ ನೆಲೆಸ್ಬೇಕು ಅಂದ್ರೆ ನಾನು ಸುಮ್ನೆ ಕೂತ್ರಾಗಲ್ಲ. ನಾನು ನಂದೇ ಆದ ತಂತ್ರಗಳನ್ನ ಬಳಸ್ಬೇಕು. ಹೇ ಗೌರಿ, ಈ ಮನೆನ ನಿನ್ ಹಿಡಿತದಲ್ಲಿ ಇಟ್ಕೊಂಡಿದೀನಿ ಅಂತ ನೀನ್ ಅನ್ಕೊಂಡಿದ್ಯಾ? ಯಾವ್ದು ಇನ್ಮೇಲಿಂದ ಈ ಮನೇಲಿ ನಡೆಯಲ್ಲ. ಎಲ್ಲ ನನ್ ಇಷ್ಟದ ಹಾಗೆ ನಡೆಯೋದು. ನನ್ ಇಷ್ಟಗಳಿಗೆ ನೀನೇನಾದ್ರೂ ಅಡ್ಡ ಬಂದ್ರೆ ನಾನೇ ನಿನ್ನ ಈ ಮನೆಯಿಂದ ಹೊರಗಾಕ್ತೀನಿ. ನನ್ ದಾರಿನ ನಾನೇ ಸೃಷ್ಟಿ ಮಾಡ್ಕೊ. ಸಿದ್ಧವಾಗಿರು ಗೌರಿ. ಇಲ್ಲಿ ನೋಡಿ, ಇವತ್ತಿನ ದಿನ ಭವಿಷ್ಯದಲ್ಲಿ ಮರ್ಕಟ ಅಲ್ಲ ಮಕರ ರಾಶಿಯವರಿಗೆ ಆಕಾಶದಿಂದ ಆಪತ್ತು ಬಂದು ದಿಢೀರ್ ಅಂತ ತಲೆ ಮೇಲೆ ಬೀಳೋ ಯೋಗ ಇದೆಯಂತೆ. ಹಲೋ ಎವ್ರಿಬಾಡಿ, ಗುಡ್ ಮಾರ್ನಿಂಗ್. ಏನಿದು ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಮದ್ವೆ ಸುದ್ದಿನೇ ಬಂದಿಲ್ಲ. ಮೀಡಿಯಾದವ್ರನ್ನ ಮದ್ವೆಗೆ ಯಾಕೆ ಅವಾಯ್ಡ್ ಮಾಡಿದ್ದು? ಯಾಕೆ ಅಂದ್ರೆ ಮೀಡಿಯಾದವ್ರು ಬಂದ್ರೆ ನಿನ್ ಮದ್ವೆ ಸುದ್ದಿನ ಬರೆಯೋದ್ ಬಿಟ್ಟು ಮದ್ವೆಗಿಂತ ಮುಂಚೆ ನೀನ್ ತಗೊಂಡಿದ್ದಿಲ್ಲ ಆ ತಾಯ್ತನ ಸುದ್ದಿನೇ ದೊಡ್ಡದಾಗ ಬರೀತಾರೆ. ಅದಕ್ಕೆ ಅವಾಯ್ಡ್ ಮಾಡಿ. ಅಮ್ಮ ಮೌನಿಕ, ಒಂದ್ಸರಿ ಆಚೆ ಇರೋ ನಿನ್ ತಂಗಿ ಗೌರಿ ಕಡೆ ನೋಡ, ಆಮೇಲೆ ಇಲ್ಲಿ ನೀನ್ ನೋಡ್ಕೊಳ. ನಿನ್ನೆ ಮೊದಲ ರಾತ್ರಿ ಮುಗಿದು ಕೋಣೆಯಿಂದ ಎದ್ದು ಬಂದು ಸ್ನಾನನೂ ಮಾಡ್ಲೆ ನೇರವಾಗಿ ಇಲ್ಲಿ ಬಂದು ಹಾಲ್ನಲ್ಲಿ ಕೂತಿದ್ಯಲ್ಲ. ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಲವಲವಿಕೆಯಿಂದ ಕಳಕಳಿಯಾಗಿರ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಹಂಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಕ್ ಕಷ್ಟ, ನನ್ ಕೈಲಾಗಲ್ಲ. ಮನೇಲಿ ನಾನು 11 ಗಂಟೆಗೆ ಎದೊಳ್ತಿದ್ದು. ಗೌರಿ ಈ ಮನೆಗ್ ಬಂದ ದಿನದಿಂದ ಯಾರ್ಗೇನ್ ಬೇಕು ಬೇಡ ಎಲ್ಲ ಅರ್ಥ ಮಾಡ್ಕೊಂಡು ನಡ್ಕೊಂತಿದ್ದಾಳ್ ತಾನೆ. ನೀನ್ ಅವಳ ಅಕ್ಕ ಅಲ್ವಾ? ಅಕ್ಕನ? ಇವ್ರಿಬ್ರು ಅಕ್ಕಪಕ್ಕ ನಿಲ್ಸಿದ್ರೆ ನೀನ್ ಅವಳ ಅಕ್ಕನ ಅಂತ ಅನುಮಾನ ಬರುತ್ತೆ. ಈಗ ತಾನೇ ಅವಳ ಮನೆಗೆ ಮನೆ ರೀತಿ ರಿವಾಜ್ ಏನು ಅವಳಿಗೆ ಗೊತ್ತಿಲ್ಲ. ಹೋಗ್ತಾ ಕಲ್ಸ್ಕೊಡಿ ನೀವು. ನಿನ್ ತಂಗಿನ ನೋಡು, ಬೆಳಿಗ್ಗೆನೆ ಎದ್ದು ಹೇಗ್ ಕೆಲ್ಸ ಮಾಡ್ತಿದ್ದಾಳೆ. ಅವಳಿ ಕಾಲಲ್ಲಿ ಹುಟ್ಟಿದ್ದೆ ದೊಡ್ಡ ತಪ್ಪು. ನಾನ್ ಯಾಕೆ ಅವಳ ತರ ಇರ್ಲಿ? ಬೇಕಾದ್ರೆ ಅವಳು ನನ್ ತರ. ದೊಡ್ಡವರೆಲ್ಲ ಹೇಳ್ತಿದಾರೆ ತಾನೆ, ಹೋಗು ಸ್ನಾನ ಮಾಡ್ಕೊಂಡ್ ಬಾ ಪ್ಲೀಸ್. ಈ ಗೌರಿ, ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿತೀನಿ ಅಂತ ನಿನಗ್ ಗೊತ್ತು ತಾನೆ. ಮೊದ್ಲು ನೀನ್ ಹೋಗಿ 1 ಕಪ್ ಕಾಫಿ ಮಾಡ್ಕೊಂಬ ಹೋಗಿ.
ಸರಿ ಅಕ್ಕ. ಏಯ್ ಇದೇನೆ ಕಾಫಿ ಹಿಂಗಿದೆ? ನಾನ್ ಸ್ಟ್ರಾಂಗ್ ಆಗಿ ಕುಡಿತೀನಿ ಅಂತ ನೀನು ಗೊತ್ತು ತಾನೆ. ಈಗ ಬೇರೆ ಕಾಫಿ ರೆಡಿ ಮಾಡ್ಕೊಂಡು ಮೇಲಿರೋ ನನ್ ರೂಮ್ ತಗೊಂಬಾ. ತಗೋ. ಏನ್ ನೋಡ್ತಿದ್ಯಾ? ತಗೋ. ಇವಳು ಇಷ್ಟೊಂದ್ ದಡ್ತನದಿಂದ ಇನ್ನ 4 ದಿನ ಇದೇ ತರ ಬಿಹೇವ್ ಮಾಡಿದ್ರೆ ನಾನೇನು ಮಾಡೋದ್ ಬೇಕಿಲ್ಲ. ಈ ಮನೆಯವ್ರೆ ಅವಳು ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಇದೇನಿದು? ಇವಳು ಮಾತಾಡ್ತಾ ಇರೋ ಮಾತು, ಆಡ್ತಾ ಇರೋ ರೀತಿ, ಇವಳು ದುರಂಕಾರ ಥೇಟ್ ನನ್ ತರಾನೇ ಇದೆಯಲ್ಲ. ಅರೆ ಈ ಚಮನ್ಲಾಲ್ ಯಾಕೆ ಫೋನ್ ಮಾಡ್ತಿದ್ದಾರೆ? ನಿನ್ನೆ ತಾನೇ 10,000 ಬಡ್ಡಿ ದುಡ್ಡು ಅವ್ರ ಅಕೌಂಟಿಗೆ ಹಾಕಿದ್ನಲ್ಲ. ಹಲೋ, ಹೇಳಿ ಚಮನ್ಲಾಲ್ ಅವ್ರೆ, ಚೆನ್ನಾಗಿದ್ದೀರಾ? ಯಾಕಂತಮ್ಮ ಏನ್ ಚೆನ್ನಾಗಿದ್ರ ಅಂತ ಕೇಳ್ತಾ ಇದೀಯಾ? ಅಲ್ಲ ಚಮನ್ಲಾಲ್ ಅವ್ರೆ, ನಿನ್ನೆ ತಾನೇ ಬಡ್ಡಿ ದುಡ್ಡನ್ನ ಹಾಕಿದೀನಿ, ನೀವ್ ಮತ್ತೆ ಫೋನ್ ಮಾಡಿದೀರಾ ಅಂದ್ರೆ. ಚಿಲ್ಡ್ರೆ ದುಡ್ಡು ನನ್ನ ಅಕೌಂಟಿಗೆ ಹಾಕ್ಬಿಟ್ಟು ಏನ್ ಸಾಲ ಪೂರ್ತಿ ಸೆಟ್ಲ್ ಆಗೋಯ್ತು ಅನ್ಕೊಂಡ್ಬಿಟ್ಟಿದ್ಯಾ ಕಾಂತಮ್ಮ? ಬರೀ 10,000 ಬಡ್ಡಿ ದುಡ್ಡಿಗೆ ಇಡೀ ಜೀವನ ಕಾಯ್ಬೇಕಾ ನಾನಿಲ್ಲಿ? ನನಗೆ ಬಡ್ಡಿ ಕಾಸು ಬೇಡಮ್ಮ, ಪೂರ್ತಿ ದುಡ್ಡು ಬೇಕೀಗ ಅಷ್ಟೇ. ಅಯ್ಯೋ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಸಡನ್ ಆಗಿ ದುಡ್ಡು ಬೇಕು ಅಂದ್ರೆ ನಾನ್ ಎಲ್ಲಿಂದ ತರ್ಲಿ ಚಮನ್ಲಾಲ್ ಅವ್ರೆ? ದಯವಿಟ್ಟು ನಮ್ಮ ಮೇಲ್ ಸ್ವಲ್ಪ ಕರುಣೆ ತೋರ್ಸಿ. ನಿಮ್ ದುಡ್ಡಿಗೆ ನಾನ್ ಮೋಸ ಮಾಡಲ್ಲ, ಟೈಮ್ ಕರೆಕ್ಟ್ ಆಗಿ ಬಡ್ಡಿ ಕಟ್ತಾ ಇದೀನಲ್ಲ. ನಿನ್ ಕಣ್ಣೀರ್ ಕತ್ತೆನ ಬಂದ್ ಮಾಡಕಂತಮ್ಮ. ನಾನೇನಿಲ್ಲಿ ಧರ್ಮಛತ್ರ ಓಪನ್ ಮಾಡಿಲ್ಲ. ಮುಜೆ ಪೈಸೆ ಚಾಯಿಯೇ, ದುಡ್ಡು ಬೇಕು ಅಂದ್ರೆ ನಿನ್ ಗರ್ರು ನನ್ ಗರ್ರ ಆಗತ್ತೆ ಸಮಜೋ. ಅಂದ್ರೆ ನಿನ್ ಮನೆ ನಂದಾಗತ್ತೆ ಅಂತ ಹೇಳ್ದೆ. ಅಯ್ಯೋ, ದಯವಿಟ್ಟು ಹಾಗ್ ಮಾತ್ರ ಹೇಳ್ಬೇಡಿ. ಈ ಮನೆ ಬರೀ ಇಟ್ಕೆ ಮಣ್ಣಿನ ಗೋಡೆ ಅಲ್ಲ, ಗಂಡನ್ ಬೆವ್ರು, ನನ್ ಮಕ್ಳು ನೆನಪು. ಸ್ವಲ್ಪ ಕಾಲಾವಕಾಶ ಕೊಡಿ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಆದ್ರೆ ದಯವಿಟ್ಟು ನಮ್ ಮನೆ ಮೇಲ್ ಮಾತ್ರ ಕಣ್ಣು ಹಾಕ್ಬೇಡಿ ಚಮನ್ಲಾಲ್ ಅವ್ರೆ. ಕಾಮೋ ಮೇಲೆ ನಿನ್ನ ಎಮೋಷನಲ್ ಡ್ರಾಮಾ ಕೇಳೋ ತಾಳ್ಮೆ ಈ ಚಮನ್ ಲಾಲ್ಗಿಲ್ಲ ಅಂತಮ್ಮ. ನನಗೆ ಸಾಲದ ಬಡ್ಡಿ ಬೇಡ, ಪೂರ್ತಿ ಹಣ ಬೇಕು ಅಷ್ಟೇ. 2 ದಿವಸ ಟೈಮ್ ಕೊಡ್ತೀನಿ ಅಷ್ಟೇ. ಅಷ್ಟೊಳಗಡೆ ನನ್ ಬಡ್ಡಿ ಹಸುರು ಎಲ್ಲ ಸೆಟ್ಲ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ ಮನೆಗೆ ಬರ್ತೀನಿ, ನಿಮ್ ಯಜಮಾನ್ರ ಹತ್ರ ನ್ಯಾಯ ಕೇಳ್ತೀನಿ. ಅಯ್ಯೋ, ದಯವಿಟ್ಟು ಹಾಗ್ ಮಾತ್ರ ಮಾಡ್ಬೇಡಿ. ಹಾಗಾಗ್ಬಾರ್ದು ಅಂತಿದ್ರೆ ನನ್ನ ಹಸುಲು ಬಡ್ಡಿ ಎಲ್ಲ ಸೆಟ್ಲ್ ಮಾಡು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡೋ ಅಷ್ಟೇ. ಅಕ್ಕ, ನನ್ ಕಾಫಿ ಕೇಳಿದ್ ಯಾವಾಗ? ನೀನ್ ತರ್ತಾ ಇರೋದ್ ಯಾವಾಗ? ಅಥವಾ ನಾನ್ ಕೇಳಿದ್ದೆ ಮರ್ತೋಯ್ತಾ? ಕಾಫಿ ಮರ್ತೋದ್ರೆ ಪರವಾಗಿಲ್ಲ, ಮನುಷ್ಯನಿಗೆ ಇರ್ಬೇಕಾಗಿರೋ ಸಂಸ್ಕಾರ ಮರ್ತೋದ್ರೆ ಕಷ್ಟ. ನನಗ್ ಸಂಸ್ಕಾರದ ಬಗ್ಗೆ ಪಾಠ ಹೇಳ್ಕೊಡಕ್ ಬಂದಿದ್ಯಾ? ಸಂಸ್ಕಾರ ಏನು ಅಂತ ನೆನಪ್ ಮಾಡೋದಕ್ ಬಂದೆ ಅಷ್ಟೇ. ಬೇಕಾಗಿರೋದು ಬೇಡ್ದಿರೋದನ್ನೆಲ್ಲ ನೆನ್ಪಿಟ್ಕೊಂಡ್ ಓಡಾಡಕ್ಕೆ ನಾನೇನ್ ನೀನಲ್ಲ. ಸಾಕು, ನೀನ್ ನಡ್ಕೋತಾರ ರೀತಿ ಸರಿ ಇದೆ ಅಂತ ಅನಿಸ್ತಾ ಇದ್ಯಾ? ಇವ್ರ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಳ್ ನೀನು. ಹಿಂಗ್ ಈ ಮನೆ ಸ್ಟೇಟಸ್, ಈ ಮನೆ ಶ್ರೀಮಂತಿಕೆ ಯಾವ್ದು ಅರ್ಥ ಆಗಲ್ಲ. ನೀ ಹೇಗಿದ್ರೆ ಏನ್ ಸಿಗುತ್ತೆ ಅನ್ನೋದ್ ನಿನಗ್ ಗೊತ್ತಿದ್ರೆ ನೀನ್ ಯಾಕೆ ಹೀಗಿರ್ತಾ ಇದ್ದೆ? ನನ್ ವಿಚಾರ ಬಿಡು. ಅಲ್ವಾ? ಹಾಗಿದ್ಮೇಲೆ ನೀನು ನನ್ ವಿಚಾರನ ಬಿಡು. ಅಕ್ಕ, ಇದು ದೀನ ಬಂಧು ಮನೆತನ. ಇಲ್ಲಿ ದುಡ್ಡಿಗಿಂತ ಪ್ರೀತಿ, ವಿಶ್ವಾಸ, ಸಂಸ್ಕಾರಕ್ಕೆ ಬೆಲೆ ಜಾಸ್ತಿ. ನೀನ್ ಈ ಮನೆಗ್ ಬಂದಿರೋದು ಸೊಸೆಯಾಗಿ ಜವಾಬ್ದಾರಿಯಿಂದ ಇರೋ, ಅಹಂಕಾರ ಪಡೋದಕ್ಕಲ್ಲ. ಸಾಕ್ ನಿಲ್ಸೆ ನಿನ್ ಉಪದೇಶ. ನಾನು ಶ್ರೀಮಂತ್ರ ಮನೆ ಸೊಸೆ. ನನ್ನನ್ನ ಈ ಮನೆ ಕೆಲ್ಸದೊಳಾಗಿ ನಡ್ಸ್ಕೊಳಕ್ಕೆ ನೋಡ್ಬೇಡ. ನಿನ್ ಕೆಲ್ಸನ ನೀನ್ ನೋಡ್ಕೊ. ನನ್ಗೆ ಸಲಹೆ ಕೊಡಕ್ ಬರ್ಬೇಡ. ಮಾತ್ಕಳ್ನ ಬೇರೆ ಯಾರ ಮುಂದೆನಾದ್ರೂ ಇಟ್ಕೋ, ನನ್ ಮುಂದೆ ತೋರ್ಸಕ್ ಬರ್ಬೇಡ. ನಾನ್ ನನ್ ಕೆಲ್ಸನ ಮಾಡ್ತೀನಿ, ತುಂಬಾ ಚೆನ್ನಾಗೇ ಮಾಡ್ತೀನಿ. ಆದ್ರೆ ನೀನೊಬ್ಳು ಗರ್ಭಿಣಿ ಅಂತ ಎಲ್ರೂನು ನಂಬ್ಸಿದ್ಯಾ. ಅದನ್ ಮರಿ. ಗರ್ಭಿಣಿ ಹೆಣ್ಣು ಹೇಗ್ ನಡ್ಕೋಬೇಕು, ಮನೆಗ್ ಬಂದ್ ಸೊಸೆ ಅತ್ತೆ ಮಾವನ ಹೇಗ್ ಗೌರವಿಸ್ಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊ. ಸಂಸ್ಕಾರ, ಎಚ್ಚರಿಕೆ ಇವೆರಡು ಇವಾಗ ನಿನಗೆ ತುಂಬಾ ಮುಖ್ಯ. ಇವಾಗ ನನ್ ಹೊಟ್ಟೆಲ್ ಮಗು ಇಲ್ದೇ ಇರ್ಬೋದು, ಆದ್ರೆ ನಾಳೆ ಬರುತ್ತೆ. ನಾನ್ ಅವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೋತೀನಿ. ಅರ್ಥ ಆಯ್ತಾ? ನನ್ಗ್ ಉಪದೇಶ ಮಾಡೋದ್ ಬಿಟ್ಬಿಟ್ಟು ಯಾರ್ದಾದ್ರೂ ಸೇವೆ ಇದ್ರೆ ಹೋಗ್ ಮಾಡು. ನಾನ್ ಹೇಳ್ಬೇಕಾಗಿರೋದನ್ನ ಹೇಳಾಗಿದೆ. ಮರ್ಯಾದೆ ತಗೊಳೋದು ಕೊಡೋದು ನಿನಗ್ ಬಿಟ್ಟು. ನೀನ್ ಬಯಸಿದ್ ಬದುಕು ಬೇಕಾಗಿರೋ ರೀತಿಲಿ ಸಿಗ್ಲಿಲ್ಲ, ಬೇಡ್ದಿರೋ ರೀತಿಲಿ ಸಿಕ್ಕಿದ್ದನ್ನ ಕಳ್ಕೋಬೇಡ ಅಷ್ಟೇ. ನೀನ್ ನಿಮ್ ಮನೆಗ್ ಸೊಸೆಯಾಗಿ ಬಂದಿದ್ದು ಗರ್ಭಿಣಿ ಅಂತ ನಾಟಕ ಆಡ್, ಅದನ್ ಮರಿಬೇಡ. ನನಗೆ ಪಾಠ ಹೇಳ್ತೀಯ ಗೌರಿ? ನನ್ ಕಾಟ ನಿಂಗ್ ಎಂತ ಪಾಠ ಕಲ್ಸುತ್ತೆ ಅನ್ನೋದನ್ನ ನೋಡ್ತಾ ಇರಿ. ಅಲ್ಲ, ಅದು ಅಯ್ಯೋ ಎಲ್ಲ ಕೇಳಿಸ್ಕೊಂಡ್ರ, ಅದಕ್ಕೆ ಸಿಟ್ಟಲ್ಲಿ ಹೋದ್ರ. ಅಪ್ಪಾಜಿ, ಹ್ಮ್ ಅಣ್ಣಲ್ಲಿ ಕಾಣ್ತಾ ಇಲ್ವಲ್ಲ? ಅಯ್ಯೋ ದಡ್ಡ, ಇವತ್ ಬೆಳಿಗ್ಗೆ ತಾನೇ ನೀನೇ ಏರ್ಪೋರ್ಟ್ ಬಿಟ್ಬಿಟ್ಟು ಬಂದಿಲ್ಲೋ? ಅಯ್ಯೋ ಹೌದಲ್ವಾ, ಅಣ್ಣ ಫಾರಿನ್ ಟ್ರಿಪ್ ಹೋದ ಮರ್ತೇ ಬಿಟ್ಟೆ. ಇದೇನಿದು? ಈ ಮನೇಲಿ ಯಾರಿಗೂ ನನ್ನ ತಿಂಡಿ ಕರಿಬೇಕಂತ ಅನ್ಸಿಲ್ವಾ? ಇಲ್ವಲ್ಲ, ನಮ್ ಯಾರಿಗೂ ಆ ರೀತಿ ಅನ್ನಿಸ್ಲಿ. ಈ ಮನೇಲಿ ಯಾರನ್ನು ತಿಂಡಿಗಾಗ್ಲಿ ಊಟಕ್ಕಾಗ್ಲಿ ಕರಿಯ. ಎಲ್ರು ತಾವಾಗಿ ಟೈಮಿಗೆ ಕರೆಕ್ಟ್ ಆಗಿ ಬಂದ್ ಕೂತ್ಕೋ. ನೀನೇನೋ ಮಹಾರಾಣಿ ತರ ಮೇಲ್ ಹೋಗ್ಕೋತಿದ್ರೆ ಈ ಮನೆ ಕೆಲಸದವ್ರು ಸಹ ನಿನ್ನ ಕರಿಯೋದಕ್ ಬರಲ್ಲ. ಹಾಗೊಂದ್ ವೇಳೆ ಯಾರ ಹತ್ರನಾದ್ರೂ ಕರೆಸ್ಕೋಬೇಕು ಅನ್ನೋದು ನಿನ್ನ ಆಸೆ ಆಗಿದ್ರೆ ನಿನ್ ಗಂಡನ ಹತ್ರನೋ ಅಥವಾ ನಿಮ್ ಅತ್ತೆ ಹತ್ರನೋ ಕರೆಸ್ಕೊ, ನಮಗ್ ಹೇಳ್ಬೇಡ. ಅಕ್ಕ, ಸುಮ್ನೆ ತಿಂಡಿ ತಿನ್. ಅಯ್ಯೋ, ಇದೇನಿದು? ತಿಂಡಿಗೆ ಹೆವಿ ಕ್ಯಾಲರೀಸ್ ಇರೋ ಇಡ್ಲಿ ಮಾಡಿದೀರಾ? ಅಲ್ಲ, ಈ ಇಡ್ಲಿಲ್ ಎಷ್ಟ್ ಕ್ಯಾಲರೀಸ್ ಇರುತ್ತೆ ಗೊತ್ತಾ? ಬೆಳಗ್ಗೆ ಬೆಳಗ್ಗೆ ಹೆವಿ ಫುಡ್ ತಿಂತಾ ಇರೋದ್ರಿಂದಾನೆ ನೀವೆಲ್ಲ ನಿಮ್ ವಯಸ್ಸಿಗಿಂತ 10 ವರ್ಷ ಜಾಸ್ತಿ ಕಾಣಿಸ್ತಿದ್ದೀರಾ. ಪರವಾಗಿಲ್ಲ ಚಂಚಲ, ನೀನು ಹೊಸ ಸೊಸೆಗೆ ನಮ್ಮ ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ತಿದ್ಯಲ್ಲ. ಅಕ್ಕ, ಈ ಮನೇಲಿ ಪ್ರತಿದಿನ ಎಲ್ರು ಇಷ್ಟಪಟ್ಟು ಇದನ್ನೇ ತಿನ್ನೋದು.
ನೀನು ಇದನ್ನೇ ತಿನ್ನು. ಇಡ್ಲಿಲಿ ಅಷ್ಟೊಂದು ಫ್ಯಾಟು ಇರಲ್ಲ, ಎಣ್ಣೆನೂ ಇರಲ್ಲ. ಹಬೇಲ್ ಬೇಯಿಸಿರೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೇದು, ಬೇಗ ಜೀರ್ಣನೂ ಆಗುತ್ತೆ. ಸಾಕು ನಿಲ್ಸು, ನಾನು ಇವೆಲ್ಲ ತಿನ್ನಲ್ಲ. ಹೌದಾ? ಅಷ್ಟಕ್ಕೂ ನಿಮ್ ಮನೇಲಿ ದಿನಾ ಬೆಳಿಗ್ಗೆ ಏನ್ ಡಯಟ್ ತಿಂಡಿ ತಿಂತಾ ಇದ್ರಿ? ದಿನ ತಂಗ್ಳನ್ನ ತಿಂತಿದ್ರು ಅನ್ಸುತ್ತೆ. ಅದೇ ಅಭ್ಯಾಸ ಆಗಿ ಇಡ್ಲಿ ತಿನ್ನೋದಕ್ ಆಗ್ತಿಲ್ಲ ಅಲ್ವೇನಮ್ಮ? ಅತ್ತೆ, ನಿಮ್ಗೆ ತಂಗಳನ ತಾಕತ್ತು ಗೊತ್ತಿಲ್ಲ ಅನ್ಸುತ್ತೆ. ರಾತ್ರಿ ಉಳ್ದಿದ್ದನ್ನಕ್ಕೆ ನೀರ್ ಹಾಕಿಟ್ರೆ ಅದ್ರ ಪೌಷ್ಟಿಕಾಂಶ 100 ಪಟ್ಟು ಜಾಸ್ತಿ ಆಗಿ ಅದು ಇಡೀ ದಿನ ದೇಹಕ್ಕೆ ತಂಪು ಕೊಡೋ ಹಾಗೆ ನಮ್ ಮನೇಲಿ ತಂಗಳನ ಮಾತ್ರ ಅಲ್ಲ, ತಿಂಡಿನೂ ಮಾಡ್ತಾ ನಮ್ಮಪ್ಪ ಹೊಟ್ಟೆಗೂ ಬಟ್ಟೆಗೂ ಯಾವತ್ತೂ ಕಮ್ಮಿ ಮಾಡಿಲ್ಲ. ನಾನೀಗ ಮಾತಾಡ್ತಿರೋದು ನಿಮ್ ಅಕ್ಕನ್ ಜೊತೆ. ನೀನ್ ಯಾಕೆ ಮಧ್ಯೆ ಬಾಯಿ ಹಾಕ್ತಿದ್ಯಾ? ತಿನ್ನೋ ಟೈಮ್ನಲ್ಲಿ ತಿನ್ನೋದಕ್ಕಷ್ಟೇ ಬಾಯ್ ಬಳಸ್ಬೇಕು, ಮಾತಾಡೋದಕ್ಕಲ್ಲ. ಅರ್ಥ ಆಯ್ತಾ? ಸುಮ್ನೆ ತಿನ್ನಿಯಲ್ಲ. ಇನ್ನು ಮೋನಿಕಾ, ಐಮ್ ಸಾರಿ ಅನಿಕೇತ್, ನಾನು ಇದನ್ನೆಲ್ಲ ತಿಂದ್ರೆ ನನ್ ಸೌಂದರ್ಯ ಎಲ್ಲ ಕಂಪ್ಲೀಟ್ ಆಗಿ ಹಾಳಾಗತ್ತೆ. ಗೌರಿ, ಬ್ರೆಡ್ ಟೋಸ್ಟ್, ಸಲಾಡ್ ಅದ್ರ ಜೊತೆ ಜ್ಯೂಸ್ ಮಾಡ್ಕೊಂಡು ನೇರವಾಗಿ ನನ್ ರೂಮ್ ತಗೊಂಬಾ. ಅಕ್ಕ, ಇದ್ರಲ್ಲಿ ಆಯಿಲ್ ಯೂಸ್ ಮಾಡಿಲ್ಲ, ಬೇಗ ಜೀರ್ಣ ಆಗುತ್ತೆ, ತಿನ್ನು. ಬೇಕಾದ್ರೆ ನೀನೇ ತಿನ್ಕೋ. ಅಕ್ಕ ಪರವಾಗಿಲ್ಲ ಚಂಚಲ, ನಿನಗ್ ತಕ್ಕನಂತೆ ಸೊಸೆನೆ ಸಿಕ್ಕಿದಾಳೆ. ಇಷ್ಟು ಬೆಲೆ ಕೊಟ್ಲು ನೋಡು. ಈ ಮನೆಯಲ್ಲಿ ನನಗೆ ನನ್ ಮಗನಿಗೆ ತುಂಬಾ ಬೆಲೆ ಇದೆ. ಮತ್ತೆ ಈಗ ಯಾಕ ಮಾತು? ಇನ್ನೇನ್ ಮಾತಾಡ್ಲಿ ವಿವೇಕ್? ಈ ಮದ್ವೆ ಬೇಡ ಬೇಡ ಅಂದ್ರೂ ಆ ಹುಡ್ಗಿನ್ ಕರ್ಕೊಂಬಂದ್ ನನ್ ಮಗನ್ ಕಟ್ಟಿದ್ರಲ್ಲ, ಇವಾಗ ಅವಳು ತಪ್ಪು ಮಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಟೆನ್ಷನ್ ಅಲ್ಲಿ ನಡೆದಿದ್ದನ್ನೆಲ್ಲ ಮನೆಯವರೆಲ್ಲರೂ ಮರೆತು ನೆಮ್ಮದಿಯಾಗಿದೆ. ನೀನೊಬ್ಳೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇರು. ಇನ್ನಾದ್ರೂ ಸಿಟ್ಟಿನ ಬರೋನ್ ಕಡಿಮೆ ಮಾಡಿ ನೆಮ್ಮದಿಯಾಗಿರೋದನ್ನ ಕಲ್ತ್ಕೊ. ನೀವ್ ಹೇಳ್ದಷ್ಟು ಸುಲಭ ಅಲ್ಲ ಅಪ್ಪಾಜಿ. ಗೌರಿ, ನೀನ್ ತಿಂಡಿ. ಗೌರಿ, ಇದು ಅವಳು ಬಿಟ್ಟು ಹೋಗಿರೋ ತಿಂಡಿ. ಅವಳು ಕುಡ್ದ್ಬಿಟ್ಟು ಹಾಲ್ ತಾನೇ ನಾನ್ ಕುಡ್ದಿದ್ದು. ಅವಳು ಮಲ್ಗಿದ್ ಹೊಟ್ಟೆಲೆ ತಾನೇ ನಾನ್ ಮಲ್ಗಿದ್ದು. ಹಾಗಿದ್ದಾಗ ಅವಳು ತಟ್ಟೆ ತಿಂದ್ರೆ ಹೇಗ್ ತಪ್ಪಾಗುತ್ತೆ ಹೇಳಿ? ಅದೆಲ್ಲ ನಿಜನೇ ಬಿಡಮ್ಮ, ಆದ್ರೆ ನಿನ್ ಗುಣದಲ್ಲಿ ಒಂದು ಕಣನ ಅವಳಲ್ಲಿ ಕಾಣಿಸ್ತಿಲ್ಲ ನೋಡು. ನೋಡಿ, ಅದು ಯಾವ್ದು? ಅದು ನಾನ್ ನಿಮ್ಗೊಂದ್ ಸತ್ಯ ಹೇಳ್ಬೇಕು. ಅಂದ್ರೆ ಇಷ್ಟ ದಿನ ಸುಳ್ಳು ಹೇಳ್ತಾ ಇದ್ಯಾ? ಅದಲ್ಲ, ಹೇಳ್ಬೇಕು. ಆದ್ರೆ ಅದ್ ಹೇಳಾದ್ಮೇಲೆ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಂತ ಯೋಚನೆ ಮಾಡಿ ಭಯ ಆಗ್ತಿದೆ. ಅಷ್ಟೊಂದು ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಆ ಸತ್ಯ ಏನು ಅಂತ ಗೊತ್ತಾಗಿದೆ.